ಇದೇ ಸೆಪ್ಟೆಂಬರ್ 2024ರಿಂದ ಇಡೀ ದೇಶಾದ್ಯಂತ ಒಟ್ಟು 5ರಿಂದ 6 ಹೊಸ ರೂಲ್ಸ್ ಜಾರಿಗೆ ಆಗುತ್ತಿದ್ದು, ಈ ರೂಲ್ಸ್ಗಳು ನೇರವಾಗಿ ಜನಸಾಮಾನ್ಯರ ಮೇಲೆ ನೇರ ಪರಿಣಾಮ ಬೀರಲಿದೆ ವೀಕ್ಷಕರೇ. ಹೌದು, LPG ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರಿಗೂ ಹೊಸ ರೂಲ್ಸ್. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಇಳಿಕೆ ಸೇರಿದಂತೆ CNG PNG ದರಗಳು ಸೇರಿದಂತೆ GSTಯಲ್ಲಿ ಹೊಸ ರೂಲ್ಸ್ ಬದಲಾವಣೆ ಹಾಗೂ ಒಟ್ಟು 5ರಿಂದ 6 ಹೊಸ ನಿಯಮ, ಹೊಸ ರೂಲ್ಸ್ ಜಾರಿಗೆ ಆಗ್ತಿವೆ ವೀಕ್ಷಕರೇ. ಸೊ ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಈ ಮಾಹಿತಿಯನ್ನ ತಿಳಿದುಕೊಳ್ಳಿ ಹಾಗೂ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ. ಮೊಟ್ಟ ಮೊದಲಿಗೆ ಬದಲಾವಣೆ ಆಗ್ತಿರುವ ಹೊಸ ರೂಲ್ ಏನಪ್ಪಾ ಅಂದ್ರೆ LPG ಬೆಲೆಯಲ್ಲಿ ಬದಲಾವಣೆ. ಹೌದು, ಪ್ರತಿ ತಿಂಗಳಿಗೊಮ್ಮೆ LPG ದರದಲ್ಲಿ ಬದಲಾವಣೆ ಆಗುವುದು ಸಹಜ. ಬೆಲೆಯಲ್ಲಿ ಏರಿಕೆ ಹಾಗೂ ಇಳಿಕೆ ಆಗುವುದು ನಿಮಗೆಲ್ಲ ತಿಳಿದೇ ಇದೆ. ಇದೀಗ ಮತ್ತೊಮ್ಮೆ ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ LPG ಬೆಲೆಯಲ್ಲಿ ಇಳಿಕೆಯಾಗಿದ್ದು, ಒಟ್ಟು 30 ರೂಪಾಯಿಯವರೆಗೆ ವಾಣಿಜ್ಯ ಬಳಕೆಯ LPG ಗ್ಯಾಸ್ ಸಿಲಿಂಡರ್ನ ಬೆಲೆಯಲ್ಲಿ ಇಳಿಕೆ ಕಂಡಿದೆ ವೀಕ್ಷಕರೇ. ಇನ್ನು ಸದ್ಯಕ್ಕೆ ಮನೆ ಬಳಕೆಯ LPG ಗ್ಯಾಸ್ ಸಿಲಿಂಡರ್ನಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ. ಒಂದು ವೇಳೆ ದರದಲ್ಲಿ ಬದಲಾವಣೆ ಕಂಡು ಬಂದಿದ್ದಲ್ಲಿ ಮತ್ತೊಂದು ವಿಡಿಯೋ ಮಾಡುವುದರ ಮೂಲಕ ಅಪ್ಡೇಟ್ ಕೊಡುತ್ತೇವೆ. ಇನ್ನು ಎರಡನೆಯ ಬದಲಾವಣೆ ಏನೆಂದರೆ, ಇದೇ ಸೆಪ್ಟೆಂಬರ್ ತಿಂಗಳಿನಲ್ಲಿ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ ಟ್ರಾಯ್ ನವರು ಹೊಸ ರೂಲ್ಸ್ ಜಾರಿಗೆಯಾಗಿದ್ದು, ಜಿಯೋ, ವೊಡಾಫೋನ್ ಹಾಗೂ BSNL ಸೇರಿದಂತೆ ಏರ್ಟೆಲ್, ಐಡಿಯಾ ನಂತಹ ಎಲ್ಲ ಟೆಲಿಕಾಂ ಆಪರೇಟರ್ ಕಂಪನಿಗಳಿಗೆ ಎಚ್ಚರಿಕೆಯೊಂದನ್ನ ನೀಡಿದ್ದು, ಗ್ರಾಹಕರಿಗೆ ಯಾವುದೇ ರೀತಿಯ ಫೇಕ್ ಕಾಲ್ಸ್ ಹಾಗೂ ವಿವಿಧ ಬಗೆಯ ಮೋಸದ ಕರೆಗಳನ್ನು ಬ್ಲಾಕ್ ಮಾಡುವಂತೆ ಸೂಚಿಸಲಾಗಿದೆ. ಇನ್ನು ಮುಂದೆ ಗ್ರಾಹಕರಿಗೆ ಯಾವುದೇ ರೀತಿಯ ಫೇಕ್ ಕಾಲ್ಸ್, ಮೋಸದ ಕರೆಗಳು ಬರುವುದಿಲ್ಲ. ಮೂರನೆಯದಾಗಿ ಕ್ರೆಡಿಟ್ ಕಾರ್ಡ್ ನಿಯಮದಲ್ಲಿ ಬದಲಾವಣೆ ವೀಕ್ಷಕರೇ. ಹೌದು, HDFC ಬ್ಯಾಂಕ್ನ ಯುಟಿಲಿಟಿ ವಹಿವಾಟಿನ ಮೂಲಕ ಗಳಿಸಿದ ರಿವಾರ್ಡ್ ಪಾಯಿಂಟ್ಗಳ ಮೇಲೆ ಮಿತಿಯನ್ನ ಇದೀಗ ಪರಿಚಯಿಸಲಾಗಿದೆ. ಈ ವಹಿವಾಟುಗಳನ್ನು ಗ್ರಾಹಕರು ತಿಂಗಳಿಗೆ 2000 ಪಾಯಿಂಟ್ಗಳಷ್ಟು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಮೂಲಕ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ನಾಲ್ಕನೆಯದಾಗಿ ಆಧಾರ್ ಕಾರ್ಡ್ನಲ್ಲಿ ಬದಲಾವಣೆ. ಆಧಾರ್ ಕಾರ್ಡ್ಗಳನ್ನು ಉಚಿತವಾಗಿ ನವೀಕರಿಸಲು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮತ್ತೊಂದು ಕಾಲಾವಕಾಶವನ್ನ ನೀಡಿದ್ದು, ಆಧಾರ್ ಕಾರ್ಡ್ನಲ್ಲಿ ಹೆಸರು, ವಿಳಾಸ, ನಿಮ್ಮ ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ ಸೇರಿದಂತೆ ಎಲ್ಲವನ್ನ ಬದಲಾವಣೆ ಮಾಡಿಕೊಳ್ಳಲು ಈ ತಿಂಗಳಿನಲ್ಲಿ ನಿಮಗೆ ಮತ್ತೊಂದು ಕಾಲಾವಕಾಶವನ್ನ ನೀಡಲಾಗಿದೆ. ಆನ್ಲೈನ್ ನಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಅನ್ನ ಸುಲಭವಾಗಿ ಅಪ್ಡೇಟ್ ಮಾಡಿಕೊಳ್ಳಬಹುದು, ಅದು ಕೂಡ ಉಚಿತವಾಗಿ. ಇನ್ನು GST ರೂಲ್ಸ್ ನಲ್ಲಿ ಬದಲಾವಣೆ. ಹೌದು, ಕೊನೆಯದಾಗಿ ವೀಕ್ಷಕರೇ, GSTಯಲ್ಲಿ ಏನು ಬದಲಾವಣೆ ಆಗಿದೆ ಎಂದು ನೋಡೋದಾದ್ರೆ, GST ಅಧಿಕಾರಿಗಳಿಗೆ ಬ್ಯಾಂಕ್ ಖಾತೆ ವಿವರಗಳನ್ನು ಒದಗಿಸದ GST ತೆರಿಗೆದಾರರು ಈ ಸೆಪ್ಟೆಂಬರ್ ತಿಂಗಳಿನಲ್ಲಿ GST ರಿಟರ್ನ್ಸ್ ಮಾಡುವ ವೇಳೆಯಲ್ಲಿ ಇಂಥವರಿಗೆ ನಿರ್ಬಂಧ ಮಾಡಲಾಗಿದೆ. ಹೌದು, GST ನಿಯಮ 10A ಪ್ರಕಾರ ತೆರಿಗೆದಾರನು ನೋಂದಣಿ ನೀಡಿದ ದಿನಾಂಕದ 30 ದಿನಗಳ ಅವಧಿಯಲ್ಲಿ ಮ್ಯಾನ್ ಬ್ಯಾಂಕ್ ಖಾತೆಯ ವಿವರಗಳನ್ನು ಒದಗಿಸಬೇಕಾಗುತ್ತದೆ. ಯಾರು ಒದಗಿಸುವುದಿಲ್ಲ ಅಂತವರ GST ರಿಟರ್ನ್ಸ್ ಫೈಲ್ ಆಗುವುದಿಲ್ಲ.